A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ತಾವು ನೋಡ್ತಾ ಇದ್ರಿ A9 ನ್ಯೂಸ್, ಅಮೀನ್ ಶೇಖ್ ಜೊತೆ. ಇವತ್ತು ನಾವು ಶಿವಾಜಿ ಸರ್ಕಲ್ದಲ್ಲಿ ಬಂದೇವೆ. ಇದು ಹಲವಾರು ಅಂದರೆ ನಮ್ಮ ಅನ್ಸೋ ಮಟ್ಟ ನಾವು ಸಣ್ಣವ್ರಕ್ಕಿಂತ ದೊಡ್ಡವರಾದೇವು ಇಲ್ಲಿ. ಬಟ್ ಇದೇ ಏರಿಯಾದಲ್ಲಿ ಹುಟ್ಟಿ ಇದೇ ಏರಿಯಾದಲ್ಲಿ ಬೆಳೆದೆವು. ಬಟ್ ಇದು ಭಾಳ ವರ್ಷದಿಂದ ಯಾವ ಮೆಂಬರ್ಗಳು ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ. ಬಟ್ ಇಲ್ಲಿ ಏನು ಮಹಾನಗರ ಪಾಲಿಕಾದಿಂದ ಈಗ ರಾಹುಲ್ ಜಾಧವ್ ಸರ್ ಆರಿಸಿ ಬಂದಾರ. ಬಟ್ ಚೆನ್ನಾಗಿ ಕೆಲಸ ನಡೆದದ. ಒಳಗೆ ಮತ್ತೊಂದು 20 ಫುಟ್ ಒಳಗೆ ತೆಗೆದೆಲ್ಲ ನೀರಿನ ಬಗ್ಗೆ. ಯಾಕಂದ್ರೆ ಈ ಕಡೆ ಬಾಗವಾನ್ ಕೊಲ್ಲಿ ಆಗಲಿ, ಅಡಿಕೆ ಗಲ್ಲಿ ಆಗಲಿ, ಗುಂಡ್ಬೋಡಿ ಆಗಲಿ, ಪ್ರತಿಯೊಂದು ಕಡೆ ನೀರು ನಿಂದಿರ್ತಿತ್ತು ಮನೆಗಳಲ್ಲಿ. ಬಟ್ ಇದು ಕೆಲಸ ಚಾಲೂ ಮಾಡ್ಯಾರ. ಇವತ್ತು ಕೆಲಸ ಚಾಲೂ ಮಾಡಿದ ಲೆಕ್ಕ ನೋಡಿದ್ರೆ ಭಾಳ ವರ್ಷದಿಂದ ಇದು ಪೆಂಡಿಂಗ್ ಇತ್ತು. ಬಟ್ ಇವತ್ತು ಅವ್ರಿಗೆ ನಾವು ಮಾತಾಡ್ಸ್ಬೇಕಂದೇಳಿ ಬಂದೇವೆ ಇಲ್ಲಿ ಶಿವಾಜಿ ಸರ್ಕಲ್ ಕೊಟ್ಟಿಗೋಡಿ ಹತ್ರ, ಪರೇಡ್ ಗ್ರೌಂಡ್ ಪಕ್ಕದಲ್ಲಿ. ಬಟ್ ಬನ್ನಿ ಮಾತಾಡಿಸಿ ನೋಡೋಣ ಏನು ಹೇಳ್ತಿದ್ದಾರೆ. ಐತಿಹಾಸಿಕ ವಿಜಯಪುರ ನಗರದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ಶಾಪೂರ್ ಬೇಸ್ವರೆಗೆ ರಾಜಕಾಲವೇ ವಿಜಯಪುರ ನಗರದಲ್ಲಿ ಒಂದು ಟೈಮ್ನಾಗ 12 ಲಾಖ ಜನಸಂಖ್ಯೆ ಇತ್ತು. ಕುಡಿಲಾಕ ನೀರು ಕಂದಕ್ ಬಾಜುಕ ಅಂದ್ರೆ ಕುಡಿಲಾಕ ನೀರು ಯೂಸ್ ಮಾಡ್ತಿರು ಒಂದು ಟೈಮ್ನಾಗ ಇತಿಹಾಸನಾಗ. ಈಗ ಏನಾಗೈತೆ ಅಂದ್ರೆ ಎಲ್ಲ ಟಾಯ್ಲೆಟ್ ನೀರು, ರಾಡಿ ಗೀಡಿ ಕಂದಕ್ನಾಗ ಬರಕತ್ತಾವ. ಕಂದಕ್ನಾಗ ಬಂದು ಹುಳ ಕಡಾಕತ್ತಾವ. ಮತ್ತು ಪರಿಸರಕ್ಕೂ ಹಾನಿ ಆಗತೈತಿ, ಸಾರ್ವಜನಿಕ ತೊಂದರೆ ಆಗತೈತಿ. ಮತ್ತು ಮಳೆ ಬತ್ತಂದ್ರೆ ರಾಮನಗರ, ಬಾಗವಾನ್ ಕಾಲನಿ ಈ ಕಡೆ ಎಲ್ಲ ಸುತ್ತಮುತ್ತೆಲ್ಲ ಗೌರಿ ವಂಶಪುರ ಎಲ್ಲ ನೀರು ಇರತ್ತವ. ನೀರು ನಿಂತಂದ್ರೆ ಜನರಿಗೆ ತೊಂದರೆ, ಮನ್ಯಾಗ ನೀರು ಹೋಗೋದು, ಸಾಕಷ್ಟು ತೊಂದರೆ ಆಗ್ಲತ್ತವ. ಅದಕ್ಕೆ ಇದು ಪರಿಹಾರ ಏನಪ್ಪ ಅಂತಂದ್ರೆ ಅದು ನಾವೆಲ್ಲ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಕ್ಲೀನ್ ಮಾಡಿ, ಪೂರ್ತಿ ಕ್ಲೀನ್ ಮಾಡಿ ಈ ಸದ್ಯ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ಚಾಲೂ ಮಾಡಿ ನಾವು. ಆ ಕಡೆ ಹಿಂದೂ ಗೌರಿ ವಂಶಪುರ ಅವರು ಚಾಲೂ ಮಾಡ್ಯಾರ. ಅಂದ್ರೆ ಒಂದು ಟೈಮ್ ಒಂದು ಹಂತಕ್ಕೆ ಬಂದೈತೆ, ಒಂದು ಪೂರ್ತಿ ಕ್ಲೀನ್ ಮಾಡತ್ತೇವೆ. ನನಗೆ ಅನ್ಸ್ಮಟ್ಟಿಗೆ ಈಗ ಕನಿಷ್ಠ ಒಂದು 8 ಫುಟ್ ರಾಡ್ ಐತಿ ಕೆಳಗೆ. 8 ಫುಟ್ ರಾಡ್ ಐತಿ. 8 ಫುಟ್ ರಾಡ್ನಾಗ 4 ಫುಟ್ ನೀರು ಕಡಿಮೆ ಅವು. 4-4.25 ಫುಟ್ ಪೂರ್ತಿ ಕಡಿಮೆ ಆಗ್ಬಿಟ್ಟ ನೀರಿಗೆ. ಅಂದ್ರೆ ಈಗ ಮಳೆ ಬತ್ತಂದ್ರೆ ನನಗೆ ಅನ್ಸೋ ಮಟ್ಟಿಗೆ 60-70% ನೀರು ಈ ಸಲ ಆಗಂಗಿಲ್ಲ. ಸಾರ್ವಜನಿಕ ತೊಂದರೆ ಆಗಂಗಿಲ್ಲ, ಮನೆ ಒಳಗೆ ನೀರು ಹೋಗಂಗಿಲ್ಲ. ನನಗೆ ವಿಶ್ವಾಸ ಐತಿ. ಇದಕ್ಕೆ ಹೆಚ್ಚಿಗೆ ಅನುದಾನ ನಮ್ಮೆಲ್ಲ ಇದಕ್ಕೆ ಕಾರ್ಪೊರೇಷನ್ ಮಾಡಕತ್ತೀವಿ. ಆ್ಯಕ್ಚುಲಿ ಇದು ದುಡ್ಡು ಕೊಡಬೇಕಂದ್ರೆ ಈ ಹಿಸ್ಟಾರಿಕಲ್ದ ಪ್ಲೇಸ್ದವ್ರು ಇವರು ಮಾನ್ಯುಮೆಂಟ್ದವ್ರು ದುಡ್ಡು ಮಾಡ್ಬೇಕು. ಅವ್ರು ಮಾಡ್ಬೇಕು ಆ್ಯಕ್ಚುಲಿ. ಎಲ್ಲ ಮುಳ್ಳಿನ ಕಂಟು ಗಿಂಟಿ ನೀವು ನೋಡಿರ್ಬೋದು, ಎಲ್ಲ ನೋಡ್ಬೋದು. ಹೆಂಗೆ ಮಾಡಿ ನೋಡ್ಬಾರ್ದು. ಇಲ್ಲೊಂದು ಸುಸಜ್ಜಿತ ವಾಕಿಂಗ್ ಟ್ರ್ಯಾಕ್ ಆಗಿಬಿಡ್ತೈತಿ ಸೈಡಿಗೆ, ಲೆಫ್ಟ್ ಸೈಡ್ ಕಾಣಕತ್ತಲ್ಲ. ಇದು ಒಂದು ವಾಕಿಂಗ್ ಟ್ರ್ಯಾಕ್ ಆಗಿಬಿಡ್ತೈತಿ ಪೂರ್ತಿ ಲೈನ್ ಪೂರ್ತಿ. ಹೆಂಗೆ ಮಾಡಿ ವಾಕಿಂಗ್ ಮಾಡೋಕೆ ಎಲ್ಲರೂ ಇಲ್ಲೇ ಬರಬೇಕು. ಅಂದ್ರೆ ಒಂದು ಈ ಟಾಯ್ಲೆಟ್ ನೀರು, ಈ ಗಲೀಜು ನೀರು ಯಾರೂ ಚೇಂಬರ್ ನೀರು ಬಿಡಬಾರ್ದು. ನಿಮ್ಮ ವಾರ್ಡ್ನಾಗ ನಿಮ್ಮ ರೋಡ್ ಅದ, ರೋಡ್ಗೆ ಬಾಜುಕ ಒಂದು ಚೇಂಬರ್ ನೀರು ಇರ್ತವೆ, ಗಟ್ರ ನೀರು ಅಲ್ಲೇ ಬಿಡಬೇಕು. ಅವೇ ನೀರಲ್ಲ ಎಲ್ಲವು ಮಳೆ ನೀರು ಬರ್ರಿ. ಮಳೆ ನೀರು ಸ್ವಚ್ಛ ಇರ್ತಾವೆ, ಹುಳ ಕಡಂಗಿಲ್ಲ. ಈಗ ನಾ ಜಿಲ್ಲಾಧಿಕಾರಿಗೆ ಮೊನ್ನೆ ಹೇಳಿನ ಭೇಟಿಯಾಗಿ ಹೇಳಿ ಬಂದಿನ, ಸರ್ ಕಂದಕ್ಕೆ ಕಾರ್ಯ ಹಿಡಿದೈತೆ ಸರ. ಮಾನ್ಯ ನಮ್ಮ ಕಮಿಷನರ ಮಕ್ಕಳಿಗೆ ಸರ್ ಅವರು ಭಾಳ ಸಹಕಾರ ಕೊಟ್ಟರು. ಹೋದ ಸಲ ಅವರು ನೋಡು ಅಂದಿದ್ರು. ಈ ಸಲ ಅವರು ಪೂರ್ತಿ ಫೀಲ್ಡಿಗೆ ಹೇಳಿದಾರೆ, ಇಲ್ಲ ನೀವು ಕೆಲಸ ಸ್ಟಾರ್ಟ್ ಮಾಡೋದು ಈ ಸಲ. ಹೋದ ಸಲ ಹಾಕಿದ್ದು ಈ ಸಲ ಫುಲ್ ಅಲರ್ಟ್ ಆಗ್ಯಾರ ಎಲ್ಲರೂ. ಅದಕ್ಕೆ ನಾ ಇದು ಎಲ್ಲ ಪೂರ್ತಿ ಕ್ಲೀನ್ ಮಾಡತ್ತೀನಿ. ನಾನು ಮಾನ್ಯ ಲೋಕಸಭಾ ಸಂಸದರಿಗೆ ನಾನು ವಿನಂತಿ ಮಾಡಿದ್ದೀನಿ, ಮೊನ್ನೆ ಹೋಗಿ ಭೇಟಿಯಾಗಿ ಹೇಳಿ ನಾನು, ಸರ್ ಆದಷ್ಟು ಲಘು ತಾವು ಹೆಚ್ಚಿಗೆ ತಾವು ಕೂಡ ಕೇಂದ್ರ ಸರ್ಕಾರದ ಅನುದಾನ ಕೊಟ್ರಪ್ಪ ಅಂದ್ರೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಗಿಡ ಚೇರ್ ಎಲ್ಲ ಒಮ್ಮೆಲೆ ಆಗಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡೋದಿಲ್ಲ, ಒಂದು ಹಂತಕ್ಕೆ ಮಾಡೋದು. ಅವರು ಕೂಡ ವಿಸಿಟ್ ಮಾಡಿದೆ ನಾನು. ಜಿಲ್ಲಾಧಿಕಾರಿಗಳು ಕೂಡ ಬಂದು ವಿಸಿಟ್ ಮಾಡ್ತಾರೆ. ಇನ್ನೂ ಬಂದಿಲ್ಲ, ಅವರು ಬಂದು ವಿಸಿಟ್ ಮಾಡಲಿ. ಒಂದು ವಿಸಿಟ್ ಮಾಡಿದ್ರೆ ಎಲ್ಲ ಕೂಡ ಪ್ಲ್ಯಾನ್ ಮಾಡಿದ್ರಪ್ಪ ನಮಗೆಲ್ಲ ಅನುಕೂಲ ಆಗ್ತೈತಿ. ಈಗ ಇಂಜಿನಿಯರ್ಸ್ ಕೂಡ ಎಲ್ಲ ಬಂದು ಭೇಟಿಯಾಗಿ ನೋಡೋಗ್ಯಾರಲ್ಲ, ನೀರು ಕಡಿಮೆ ಆಗ್ಯಾವ. ಇನ್ನೂ ಒಂದು ಕೆಳಗೆ ಈಗ ಆಲ್ರೆಡಿ ಒಂದು 6 ಫುಟ್ ರಾಡ್ ಐತಿ ಕೆಳಗೆ. ಈ 4 ಫುಟ್ ನನಗೊಂದು 4 ಫುಟ್ ರಾಡಿಗೆ ಕಡಿಮೆ ಆಗೈತಿ. ಇನ್ನೂ ಒಂದು 2-2.5 ಫುಟ್ ಐತಿ. ತುಂಬ ವಿಶ್ವಾಸ ನೀರು ಏನಾರ ತೆಗಿಲಾಕತ್ತಾರೆ, ಇನ್ನೂ ಮಾಡಕತ್ತಾರೆ. ಇದು 15-20 ದಿವಸ ಮಾಡಕತ್ತಾರೆ. ಇದು ಪಾಂಡೇರ್ ಮಹಾನಗರ ಪಾಲಿಕೆ ಕೆಲಸ. ಇದು ಮಹಾನಗರ ಪಾಲಿಕೆನೇ ಮಾಡಕತ್ತೀವಿ. ಬಿಡುಗಡೆ ಇಲ್ಲ, ಈಗ ಹಂತವಾಗಿ ಮಾಡಕತ್ತಾರೆ. ಯಾಕಂದ್ರೆ ಈಗ ಈ ಫ್ಲಡ್ ಆ್ಯಕ್ಚುಲಿ ಹೋದ ಸಲ ಫಂಡ್ನ ದುಡ್ಡು ಬಂದಿಲ್ಲ ನಮಗೆ. ಬಹುಶಃ ಎಂ ಬಿ ಪಾಟೀಲ್ ಸರ್ ಬಂದು ಎಲ್ಲ ಕಡೆ ವಿಸಿಟ್ ಮಾಡಿದ್ರು. ಖರೆ ಅದು ದುಡ್ಡು ಏನೋ ಯಾಕೂ ನಮಗೆ ಕಂಡಿಲ್ಲ. ಇಲ್ಲೇ ನಮಗೇನು ₹1 ಈ ಭಾಗಿಗೆ ಏನು ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ನಾವು ವಿನಂತಿ ಮಾಡಿದ್ದೀನಿ, ಅವರು ಬಂದು ನೋಡಲಿ ಒಂದು. ಯಾಕಂದ್ರೆ ಇದು ಎಲ್ಲ ಕಡೆ ರೋಡ್, ಲೈಟ್, ಡ್ರೈನೇಜ್ ಎಲ್ಲ ಕಡೆ ಮಾಡ್ತೀವಿ. ಇದು ಭಾಳ ಮಹತ್ವ ಐತಿ. ಇದರಿಂದ ಇದು ವಾತಾವರಣ ಚೇಂಜ್ ಆಗ್ತೈತಿ. ನಾನು ನೋಡಿದೆ ಪುಣಾನಾಗ ನೋಡಿ, ನಾವು ಬೇರೆ ರಾಜ್ಯನಾಗ ಅಲ್ಲೂ ಹಿಸ್ಟಾರಿಕಲ್ ಇದ್ದು ಎಲ್ಲ ಎಷ್ಟು ಚೇಂಜ್ ಮಾಡ್ಯಾರ ನೋಡ್ರಲ್ಲ. ಕೆಳಗೆಲ್ಲ ಪೈಪ್ ಹಾಕಿಸಿ, ಮ್ಯಾಗೆಲ್ಲ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿಸಿ, ಮ್ಯಾಗ ಪೂರ ಒಂದು ದೊಡ್ಡ ಒಂದು ವಾಕಿಂಗ್ ಟ್ರ್ಯಾಕ್ ಆಗಿಬಿಡ್ತೈತಿ. ಚೇಂಜ್ ಆಗಲಿ, ಬದಲಾವಣೆ ಆಗಬೇಕು. ಯಾಕಂದ್ರೆ ಎಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಆ ಟೈಮ್ನಾಗೆಲ್ಲ ಹಿಂದಿನ ಕಾಲ ಛತ್ರಪತಿ ಶಿವಾಜಿ ಮಹಾರಾಜರು, ಶಾಹು ಮಹಾರಾಜರು, ಆದಿಲ್ ಶಾ ಕಾಲನಾಗೆಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಕೆಳಗೊಂದು ಕಮಾನ್ ಐತಿ. ತಾವು ನೋಡಿರ್ಬೋದು, ಕೆಳಗೆ ನೋಡಿರ್ಬೇಕಾದ್ರೆ ಕೆಳಗೊಂದು ಕಮಾನ್, ಹಳಿ ಕಮಾನ್ ಐತಿ. ಇದು ರೋಡ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಅವಾಗ ಮೂರ್ತಿ ಟೈಮ್ನಾಗ ಇದು ಆಮ್ಯಾಗ ಇಂಥ ಎಕ್ಸ್ಟೆನ್ಷನ್ ಮಾಡ್ಯಾರ ರೋಡಿದೆಲ್ಲ. ಅಪ್ಪು ಪಟ್ಟಣಶೆಟ್ಟಿ ಅವ್ರು ML ಇದ್ರು, ಅವ್ರಿಗೆಲ್ಲ ಆ ಟೈಮ್ನಾಗ ಹೇಳಿದ್ರು ಎಕ್ಸ್ಟೆನ್ಷನ್ ಮಾಡಿದ್ರೆ. ಅವಾಗ ಎಕ್ಸ್ಟೆನ್ಷನ್ ರೋಡ್ ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಮಾಡ್ಯಾರ ಆ ಟೈಮ್ನಾಗ.
ಇದು ಇನ್ನೂ ಈಗ ಎಂ ಪಿ ಸಾಹೇಬ್ರು ಸ್ವಲ್ಪ ಬಂದು ವಿಸಿಟ್ ಮಾಡ್ರಪ್ಪ, ನಮಗೆಲ್ಲ ಅನುಕೂಲ ಆಗ್ಬಿಡ್ತೈತಿ. ತಾವು ನೋಡ್ಬೋದು ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ಒಳಗೆ ಇವತ್ತು ರಾಹುಲ್ ಜಾಧವ್ ಅವರು ಹೇಳಿದ್ರು 7 ನಂಬರ್ ವಾರ್ಡ್ ಮೆಂಬರ್ ಅವರು ಮಹಾನಗರ ಪಾಲಿಕಾದಿಂದ. ಬಟ್ ಇದು ಭಾಳ ವರ್ಷದಿಂದ ಅಂದರೆ ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು. ನಾವೇ ಸಣ್ಣವ್ರು ದೊಡ್ಡವ್ರು ಅದೇ 35 ವರ್ಷ ಇದೆ ನಮ್ಮದೇ. ಬಟ್ ನಾವು ನೋಡಕತ್ತಿ ಬಟ್ ಏನು ಈ ವರ್ಷ 2026 ಏನು ಕೆಲಸ ಚಾಲೂ ಇದೆ. ಬಟ್ ಚೆನ್ನಾಗಿ ಕೆಲಸ ಮಾಡಕತ್ತಾರ. ಭೇದ ಭಾವ ಇಲ್ಲಾರ್ದೇ ಇದು. ಯಾಕಂದರೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಆಯಿತು, ಆಮೇಲೆ ಶಿವಗಿರಿ ಆಯಿತು, ಬಾರಾಕಮಾನ ಆಯಿತು, ಗೋಳಗುಮ್ಮಟ ಆಯಿತು, ಇಬ್ರಾಹಿಂ ರುಜಾ ಆಯಿತು. ಈಗ ನೀನು ನೋಡಿರ್ಬೇಕು ನೀವು ಇಬ್ರಾಹಿಂ ರುಜಾದಲ್ಲಿನೂ ಒಂದು ಗಿಡ, ಕರೆಂಟ್ ಕಂಬ, ಗಾಡಿಗಳ ಮ್ಯಾಗ ಬಿದ್ದು ಎಲ್ಲ ಲಾಸ್ ಆಯಿತು. ಬಟ್ ಆದಷ್ಟು ಇದಕ್ಕೂ ಮಹಾನಗರ ಪಾಲಿಕಾನು ಎಚ್ಚರಿಕೆ ತೊಗೋಬೇಕು. ನಮ್ಮ ಸಿಟಿ ಸಚಿವ ಎಂ ಬಿ ಪಾಟೀಲ್ ಸಾಹೇಬರು ಎಚ್ಚರಿಕೆ ತೊಗೊಂಡು ಒಂದು ಸ್ವಲ್ಪ ಆದಷ್ಟು ಮಳೆ ದಿವಸದೊಳಗೆ ಯಾರಿಗೆ ಹೈರಾಣ ಆಗ್ಲಾರ್ದಂಗೆ ಬಟ್ ತಾವು ಒಂದು ಸರ್ವೆ ಮಾಡಿದ್ರೆ ಭಾಳ ಒಳ್ಳೇದು ಅನ್ನಿಸ್ತದೆ. ಬಟ್ ಇದು ನಮ್ಮ ರಾಹುಲ್ ಜಾಧವ್ ಅವ್ರಿಗೆ ಏನಿದೆ, ನಮ್ಮ A9 ನ್ಯೂಸ್ ಕಡೆಯಿಂದ ಒಂದು ಸಲೋಟ್ ಇದೆ. ತಾವು ನೋಡ್ತಾ ಇದ್ರಿ A9 ನ್ಯೂಸ್ ಅಮೀನ್ ಶೇಖ್ ಜೊತೆ. ಇವತ್ತು ನಾವು ಶಿವಾಜಿ ಸರ್ಕಲ್ದಲ್ಲಿ ಬಂದೇವೆ. ಇದು ಹಲವಾರು ಅಂದ್ರೆ ನಮ್ಮ ಅನ್ಸೋ ಮಟ್ಟ ನಾವು ಸಣ್ಣವ್ರಕ್ಕಿಂತ ದೊಡ್ಡವರಾದೇ ಇಲ್ಲಿ. ಬಟ್ ಇದೇ ಏರಿಯಾದಲ್ಲಿ ಹುಟ್ಟಿ ಇದೇ ಏರಿಯಾದಲ್ಲಿ ಬೆಳೆದೆವು. ಬಟ್ ಇದು ಭಾಳ ವರ್ಷದಿಂದ ಯಾವ ಮೆಂಬರ್ಗಳು ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ. ಬಟ್ ಇಲ್ಲಿ ಏನು ಮಹಾನಗರ ಪಾಲಿಕಾದಿಂದ ಈಗ ರಾಹುಲ್ ಜಾಧವ್ ಸರ್ ಆರಿಸಿ ಬಂದಾರ. ಬಟ್ ಚೆನ್ನಾಗಿ ಕೆಲಸ ನಡೆದ. ಒಳಗೆ ಮತ್ತೊಂದು 20 ಫುಟ್ ಒಳಗೆ ತೆಗೆದೆಲ್ಲ ನೀರಿನ ಬಗ್ಗೆ. ಯಾಕಂದ್ರೆ ಈ ಕಡೆ ಬಾಗವಾನ್ ಗಲ್ಲಿ ಆಗಲಿ, ಅಡಿಕೆ ಗಲ್ಲಿ ಆಗಲಿ, ಗುಂಡು ಬೋಡಿ ಆಗಲಿ, ಪ್ರತಿ ಒಂದು ಕಡೆ ನೀರು ನಿಂದಿರ್ತಿತ್ತು ಮನೆಗೋದಲ್ಲಿ. ಬಟ್ ಇದು ಕೆಲಸ ಚಾಲೂ ಮಾಡ್ಯಾರ. ಇವತ್ತು ಕೆಲಸ ಚಾಲೂ ಮಾಡಿದ ಲೆಕ್ಕ ನೋಡಿದ್ರೆ ಭಾಳ ವರ್ಷ ಪೆಂಡಿಂಗ್ ಇತ್ತು. ಬಟ್ ಇವತ್ತು ಅವ್ರಿಗೆ ನಾವು ಮಾತಾಡ್ಸ್ಬೇಕಂದ್ರೆ ಬಂದೇವೆ ಇಲ್ಲಿ ಶಿವಾಜಿ ಸರ್ಕಲ್ ಕೊಟ್ಟಿಗೋಡಿ ಹತ್ರ, ಪರೇಡ್ ಪಕ್ಕದಲ್ಲಿ. ಬಟ್ ಬನ್ನಿ ಮಾತಾಡಿಸಿ ನೋಡೋಣ ಏನ್ ಹೇಳ್ತಿದ್ದಾರೆ. ಐತಿಹಾಸಿಕ ವಿಜಯಪುರ ನಗರದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ಶಾಪೂರ್ ಬೇಸ್ವರೆಗೆ ರಾಜಕಾಲವೇ ವಿಜಯಪುರ ನಗರದಲ್ಲಿ ಒಂದು ಟೈಮ್ನ 12 ಲಾಖ ಜನಸಂಖ್ಯೆ ಇತ್ತು. ಕುಡಿಲಾಕ ನೀರು ಕಂದಕ್ ಬಾಜುಕ್ ಅಂದ್ರೆ ಕುಡಿಲಾಕ ನೀರು ಯೂಸ್ ಮಾಡ್ತಿರು ಒಂದು ಟೈಮ್ನಾಗ ಇತಿಹಾಸ. ಈಗ ಏನಾಗಿದೆ ಅಂದ್ರೆ ಎಲ್ಲ ಟಾಯ್ಲೆಟ್ ನೀರು, ರಾಡಿ ಗೀಡಿ ಕಂದಕ್ನಾಗ ಬರಕತ್ತಾವ. ಕಂದಕ್ನಾಗ ಬಂದು ಹೋಗಾಕತ್ತಾವ. ಮತ್ತು ಪರಿಸರಕ್ಕೂ ಹಾನಿ ಆಗತೈತಿ, ಸಾರ್ವಜನಿಕ ತೊಂದರೆ ಆಗತೈತಿ. ಮತ್ತು ಮಳೆ ಬತ್ತಂದ್ರೆ ರಾಮನಗರ, ಭಗವಾನ್ ಕಾಲನಿ ಈ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಗೌರಿ ವಂಶಗಳು ಎಲ್ಲ ನೀರು ಆಗತ್ತಾವ. ನೀರು ನಿಂತಂದ್ರೆ ಜನರಿಗೆ ತೊಂದರೆ, ಮನೆ ನೀರು ಹೋಗುದು, ಸಾಕಷ್ಟು ತೊಂದರೆ ಆಗತ್ತಾವ. ಅದಕ್ಕೆ ಇದು ಪರಿಹಾರ ಏನಪ್ಪಾ ಅಂತಂದ್ರೆ ನಾವೆಲ್ಲ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಕ್ಲೀನ್ ಮಾಡಿ, ಪೂರ್ತಿ ಕ್ಲೀನ್ ಮಾಡಿ ಈ ಸದ್ಯ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ಚಾಲೂ ಮಾಡ್ಯಾವ. ಆ ಕಡೆ ಹಿಂದೆ ಗೌರಿ ವಂಶ ಅವರು ಚಾಲೂ ಮಾಡ್ಯಾರ. ಅಂದ್ರೆ ಒಂದು ಟೈಮ್ ಒಂದು ಹಂತಕ್ಕೆ ಬಂದೈತೆ, ಒಂದು ಪೂರ್ತಿ ಕ್ಲೀನ್ ಮಾಡತ್ತೇವೆ. ನನಗೆ ಅನ್ಸ್ಮಟ್ಟಿಗೆ ಈಗ ಕನಿಷ್ಠ ಒಂದು 8 ಫುಟ್ ರಾಡ್ ಐತಿ ಕೆಳಗೆ. 8 ಫುಟ್ ರಾಡ್ ಐತಿ. 8 ಫುಟ್ ರಾಡ್ನಾಗ 4 ಫುಟ್ ಕಡಿಮೆ, 4-4.25 ಫುಟ್ ಪೂರ್ತಿ ಕಡಿಮೆ ಆಗ್ಬಿಟ್ಟ ನೀರು. ಅಂದ್ರೆ ಈ ಮಳೆ ಬತ್ತಂದ್ರೆ ನನಗೆ ಅನ್ಸ್ಮಟ್ಟಿಗೆ 60-70% ನೀರು ಈ ಸಲ ಆಗಂಗಿಲ್ಲ. ಸಾರ್ವಜನಿಕ ತೊಂದರೆ ಆಗಂಗಿಲ್ಲ, ಮನೆಗೆ ಒಳಗೆ ನೀರು ಹೋಗಂಗಿಲ್ಲ. ನನಗೆ ವಿಶ್ವಾಸ ಐತಿ. ಇದಕ್ಕೆ ಹೆಚ್ಚಿನ ಅನುದಾನ ನಮ್ಮೆಲ್ಲ ಇದಕ್ಕೆ ಕಾರ್ಪೊರೇಷನ್ ಮಾಡಕತ್ತು. ಆಕ್ಚುಲಿ ದುಡ್ಡು ಕೊಡಬೇಕಂದ್ರೆ ಈ ಹಿಸ್ಟಾರಿಕಲ್ ಪ್ಲೇಸ್ದವ್ರು ಇವ್ರು ಮಾನ್ಯುಮೆಂಟ್ದವ್ರು ದುಡ್ಡು ಮಾಡ್ಬೇಕು. ಅವ್ರು ಮಾಡ್ಬೇಕು ಚಲೋ ಎಲ್ಲ ಮುಳ್ಳಿನ ಕಂಟು ಗಿಂಟಿ ನೀವು ನೋಡ್ಬೋದು, ಎಲ್ಲ ನೋಡ್ಬೋದು. ಹೆಂಗೆ ಮಾಡಿ ನೋಡ್ಬಾರ್ದು. ಇಲ್ಲೊಂದು ಸುಸಜ್ಜಿತ ವಾಕಿಂಗ್ ಟ್ರ್ಯಾಕ್ ಹಾಕಿ ಸೈಡಿಗೆ ಲೆಫ್ಟ್ ಸೈಡ್ ಕಾಣಕತ್ತಲ್ಲ, ಇದು ವಾಕಿಂಗ್ ಟ್ರ್ಯಾಕ್ ಹಾಕಿ ಪೂರ್ತಿ ಲೈನ್ ಪೂರ್ತಿ ಹೆಂಗೆ ಮಾಡಿ ವಾಕಿಂಗ್ ಮಾಡಕ್ಕೆ ಎಲ್ಲರೂ ಇಲ್ಲೇ ಬರಬೇಕು. ಅಂದ್ರೆ ಒಂದು ಈ ಟಾಯ್ಲೆಟ್ ನೀರು, ಈ ಗಲೀಜು ನೀರು ಯಾರು ಚೇಂಬರ್ ನೀರು ಬರಬಾರ್ದು. ನಿಮ್ಮ ವಾರ್ಡ್ನಾಗ ನಿಮ್ಮ ರೋಡ್ ಅದ, ರೋಡ್ ಬಾಜುಕ ಒಂದು ಚೇಂಬರ್ ನೀರು ಇರ್ತಾವ, ಗಟರ್ ನೀರು ಅಲ್ಲೇ ಬರಬೇಕು. ಅವೇ ನೀರಲ್ಲ ಎಲ್ಲವು ಮೈ ನೀರು ಬರ್ರಿ. ಮೈ ನೀರು ಸ್ವಚ್ಛ ಇರ್ತಾವ, ಹೊಳ ಕಡಂಗಿಲ್ಲ. ಈಗ ನಾ ಜಿಲ್ಲಾಧಿಕಾರಿ ಮೊನ್ನೆ ಹೇಳಿನ ಬೆಟ್ಟಾಗಿ ಹೇಳಿ ಬಂದಿನ ಸರ್, ಕಂದಕ್ಕಾರ ಹೊಡೆದ್ ಸರ, ಮಾನ್ಯ ನಮ್ಮ ಕಮಿಷನರ ಮಕ್ಕಳಿಗೆ ಸಾವಿರ ಭಾಳ ಸಹಕಾರ ಕೊಟ್ರ. ಹೋದ ಸಲ ಅವರು ನೋಡೋಂದಿವಿ, ಈ ಸಲ ಅವ್ರು ಪೂರ್ತಿ ಫೀಲ್ಡ್ ಹೇಳಿದಾರ. ಇಲ್ಲ ನೀವು ಕೆಲಸ ಚಾಲು ಸ್ಟಾರ್ಟ್ ಮಾಡೋದು ಈ ಸಲ. ಹೋದ ಸಲ ಹಾಕಿದ್ದು ಈ ಸಲ ಫುಲ್ ಅಲರ್ಟ್ ಆಗ್ಯಾರ ಎಲ್ಲರೂ. ಅದಕ್ಕೆ ನಾ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡತ್ತೀನಿ. ನಾನು ಮಾನ್ಯ ಲೋಕಸಭಾ ಸಂಸದರಿಗೆ ನಾನು ವಿನಂತಿ ಮಾಡಿದ ಮೊನ್ನೆ ಹೋಗಿ ಭೇಟಿಯಾಗಿ ನಾನು, ಸರ್ ಆದಷ್ಟು ಲಘು ತಾವು ಹೆಚ್ಚಿಗೆ ತಾವು ಕೂಡ ಕೇಂದ್ರ ಸರ್ಕಾರ ಅನುದಾನ ಕೊಟ್ರಪ್ಪ ಅಂದ್ರೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಗಿಡ ಚೇರ್ ಎಲ್ಲ ಒಮ್ಮೆಲೆ ಆಗಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡೋಂಗಿಲ್ಲ, ನಾನು ಹಂತಕ್ಕೆ ಮಾಡೋದು. ಅವರು ಕೂಡ ವಿಸಿಟ್ ಮಾಡಿದೆ ನಾನು. ಜಿಲ್ಲಾಧಿಕಾರಿಗಳು ಕೂಡ ಬಂದು ವಿಸಿಟ್ ಮಾಡ್ತಾರೆ. ಇನ್ನ ಬಂದಿಲ್ಲ, ಅವರು ಬಂದು ವಿಸಿಟ್ ಮಾಡಲಿ. ಒಂದು ವಿಸಿಟ್ ಮಾಡ್ರೆ ಎಲ್ಲ ಕೂಡ ಪ್ಲಾನ್ ಮಾಡಿದ್ರಪ್ಪ ನಮಗೆಲ್ಲ ಅನುಕೂಲ ಆಗ್ತೈತಿ. ಈಗ ಇಂಜಿನಿಯರ್ಸ್ ಕೂಡ ಎಲ್ಲ ಬಂದು ಭೇಟಿಯಾಗಿ ನೋಡೋಗಾರಲ್ಲ, ನೀರು ಕಡಿಮೆ ಆಗ್ಯಾವ. ಇನ್ನೂ ಒಂದು ಕೆಳಗೆ ಈಗ ಆಲ್ರೆಡಿ ಒಂದು 6 ಫುಟ್ ರಾಡ್ ಐತಿ ಕೆಳಗೆ. ಈ 4 ಫುಟ್ ನನಗೋಸ್ಕರ 4 ಫುಟ್ ರಾಡ್ ಕಡಿಮೆ ಆಗೈತಿ. ಇನ್ನೂ ಒಂದು 2-2.5 ಫುಟ್ ಐತಿ. ತಮ್ಮ ವಿಶ್ವಾಸ ನೀರು ಏನಾರ ತೆಗಿಲಾಕತ್ತಾರ, ನಾ ಮಾಡಕತ್ತಾರ. 15-20 ದಿವಸ ಮಾಡಕತ್ತಾರ. ಇದು ಮಹಾನಗರ ಪಾಲಿಕೆ ಕೆಲಸ. ಇದು ಮಹಾನಗರ ಪಾಲಿಕೆನೇ ಮಾಡಕತ್ತೀವಿ. ಬಿಡುಗಡೆ ಇಲ್ಲ, ಈ ಹಂತವಾಗಿ ಮಾಡಕತ್ತಾರೆ. ಯಾಕಂದ್ರೆ ಈಗ ಈ ಫಂಡ್ ಆಕ್ಚುಲಿ ಹೋದ ಫಂಡ್ ದುಡ್ಡು ಬಂದಿಲ್ಲ ನಮಗೆ. ಬಹುಶಃ ಎಂ ಬಿ ಪಾಟೀಲ್ ಸರ್ ಬಂದು ಎಲ್ಲ ವಿಸಿಟ್ ಮಾಡಿದ್ರು. ಖರೆ ಅದು ದುಡ್ಡು ಏನ ಯಾಕೂ ನಮಗೆ ಕಂಡಿಲ್ಲ.
ಇಲ್ಲೇ ನಮಗೇನು ₹1 ಈ ಭಾಗಿಗೆ ಏನು ಕೊಟ್ಟಿಲ್ಲ, ಎಲ್ಲಿ ಕೊಟ್ಟಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ನಾವು ವಿನಂತಿ ಮಾಡಿದ್ರೆ ಅವರು ಬಂದು ನೋಡ್ಲಿ ಒಂದು, ಯಾಕಂದ್ರೆ ಇದು ಎಲ್ಲ ಕಡೆ ರೋಡ್ ಲೈಟ್ ಡ್ರೈನೇಜ್ ಎಲ್ಲ ಕಡೆ ಮಾಡ್ತೀವಿ. ಇದು ಭಾಳ ಮಾತೈತಿ. ಇದರಿಂದ ಇದು ವಾತಾವರಣ ಚೇಂಜ್ ಆಗ್ತೈತಿ. ನಾನು ನೋಡಿದೆ ಪುಣಾನಾಗ ನೋಡಿ, ನಾವು ಬೇರೆ ರಾಜ್ಯನಾಗ ಅದ ಅಲ್ಲೂ ಇದ್ದು ಎಲ್ಲ ಎಷ್ಟು ಚೇಂಜ್ ಮಾಡ್ಯಾರ ನೋಡ್ರಲ್ಲ. ಕೆಳಗೆಲ್ಲ ಪೈಪ್ ಹಾಕಿಸಿ, ಮ್ಯಾಗೆಲ್ಲ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿಸಿ, ಮ್ಯಾಗ ಬುಡ ಒಂದು ದೊಡ್ಡ ಒಂದು ವಾಕಿಂಗ್ ಟ್ರ್ಯಾಕ್ ಹಾಕಿಬಿಡ್ತೈತಿ. ಚೇಂಜ್ ಆಗಲಿ, ಬದಲಾವಣೆ ಆಗಬೇಕು. ಯಾಕಂದ್ರೆ ಎಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಆ ಟೈಮ್ನಾಗೆಲ್ಲ ಹಿಂದಿನ ಕಾಲ ಛತ್ರಪತಿ ಶಿವಾಜಿ ಮಹಾರಾಜರು, ಶಾಹು ಮಹಾರಾಜರು, ಆದಿಲ್ ಶಾ ಕಾಲನಾಗೆಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಕೆಳಗೊಂದು ಕಮಾನ್ ಐತಿ. ತಾವು ನೋಡಿರ್ಬೋದು, ಕೆಳಗೆ ನೋಡಿರ್ಬೇಕಾದ್ರೆ ಕೆಳಗೊಂದು ಕಮಾನ್, ಹಳಿ ಕಮಾನ್ ಐತಿ. ಇದು ರೋಡ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಅವಾಗ ಮೂರ್ತಿ ಟೈಮ್ನಾಗ ಇದು ಅವಾಗ ಇಂಥ ಎಕ್ಸ್ಟೆನ್ಷನ್ ಮಾಡಕ್ಕೆ ರೋಡಿದೆಲ್ಲ ಅಪ್ಪು ಪಟ್ಟಣೇಶ್ವರಿ ಅವ್ರು ಎಮ್ ಎಲ್ ಇದ್ರು. ಅವ್ರಿಗೆಲ್ಲ ಆ ಟೈಮ್ನಾಗ ಹೇಳಿದ್ರು ಎಕ್ಸ್ಟೆನ್ಷನ್ ಮಾಡಿದ್ರೆ, ಅವಾಗ ಎಕ್ಸ್ಟೆನ್ಷನ್ ರೋಡ್ ಎಕ್ಸ್ಟೆನ್ಷನ್ ಮಾಡ್ಯಾರ ಆ ಟೈಮ್ನಾಗ. ಇದು ಈಗ MP ಸಾಹೇಬ್ರು ಸ್ವಲ್ಪ ಬಂದು ವಿಸಿಟ್ ಮಾಡ್ರಪ್ಪ, ನಮಗೆಲ್ಲ ಅನುಕೂಲ ಆಗ್ಬಿಡ್ತೈತಿ. ತಾವು ನೋಡ್ಬೋದು ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ಒಳಗ ಇವತ್ತು ರಾಹುಲ್ ಜಾಧವ್ ಅವ್ರು ಹೇಳಿದ್ರು, 7 ನಂಬರ್ ವಾರ್ಡ್ ಮೆಂಬರ್ ಅವರು ಮಹಾನಗರ ಪಾಲಿಕಾದಿಂದ. ಬಟ್ ಇದು ಬಹಳ ವರ್ಷದಿಂದ ಅಂದ್ರೆ ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತು. ನಾವೇ ಸಣ್ಣವ್ರು ದೊಡ್ಡವ್ರು ಅದೇ 35 ವರ್ಷ ಇದೆ ನಮ್ದೇ. ಬಟ್ ನಾವು ನೋಡಕತ್ತಿ. ಬಟ್ ಏನ್ ಈ ವರ್ಷ 2026 ಏನ್ ಕೆಲಸ ಚಾಲು ಇದೆ. ಬಟ್ ಚೆನ್ನಾಗಿ ಕೆಲಸ ಮಾಡಕತ್ತಾರ. ಭೇದ ಭಾವ ಇಲ್ಲಾರ್ದೇ ಇದ್ದು. ಯಾಕಂದ್ರೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಆಯ್ತು, ಆಮೇಲೆ ಶಿವಗಿರಿ ಆಯ್ತು, ಬಾರಾಕಮಾನ್ ಆಯ್ತು, ಗೋಳಗುಮ್ಮಟ ಆಯ್ತು, ಇಬ್ರಾಹಿಂ ಆಯ್ತು. ಈಗ ನೀನು ನೋಡಿರ್ಬೇಕು ನೀವು, ಇಬ್ರಾಹಿಂ ಒಂದು ಗಿಡ, ಕರೆಂಟ್ ಕಂಬ, ಗಾಡಿಗಳ ಮ್ಯಾಗ ಬಿದ್ದು ಎಲ್ಲ ಲಾಸ್ ಆಯ್ತು. ಬಟ್ ಆದಷ್ಟು ಇದಕ್ಕೂ ಮಹಾನಗರ ಪಾಲಿಕಾನು ಎಚ್ಚರಿಕೆ ತಗೋಬೇಕು. ನಮ್ಮ ಸಿಟಿ ಸಚಿವ MB ಪಾಟೀಲ್ ಸಾಹೇಬರು ಎಚ್ಚರಿಕೆ ತಗೊಂಡು ಒಂದ್ ಸ್ವಲ್ಪ ಆದಷ್ಟು ಮಳೆ ದಿವಸ ಒಳಗ ಯಾರಿಗೆ ಹೈರಾಣ ಆಗ್ಲಾರ್ದಂಗ ಬಟ್ ತಾವು ಒಂದು ಸರ್ವೆ ಮಾಡಿದ್ರೆ ಬಹಳ ಒಳ್ಳೇದ್ ಅನಿಸ್ತದ. ಬಟ್ ಇದು ನಮ್ಮ ರಾಹುಲ್ ಜಾಧವ್ ಅವ್ರಿಗೆ ಏನಿದೆ, ನಮ್ಮ A9 ನ್ಯೂಸ್ ಕಡೆಯಿಂದ ಒಂದು ಸಲೋಟ್ ಇದೆ. ಮಣ್ಣ ಆ ಕಡೆ ಹೋಲಿ ರಾಡ್ ಎಟ್ಟ ತೆಗೀರಿ. ಮಣ್ಣ ಆ ಕಡೆ ಡಂಪ್ ಮಾಡ್ರಿ. ಮಣ್ಣ ಆ ಕಡೆ ಹೋಲಿ, ಬರೀ ರಾಡ ಅಷ್ಟೇ, ಬರೀ ರಾಡ ಅಷ್ಟೇ. ಬೋಲ್ಕೆ ಹಲೋ माटी थोड़ा अलग बोलो, माटी इना 3 फूट को मत सर, इना 3 फीट को मत ये बात चल चलो 8 फूट होगा सर टोटल. इನ್ನು 4 टोटल 8 फूट ಇನ್ನೂ ಒಂದು 3-4 ಫೂಟ್ ಇದ್ದಾಗ ಗಮನಿಸ್ತೀನಿ ಕೆಳಗೆ ರಾಡಿದನ पूरा जो शाही कमान है अल्ले तरफ पूरा बोलो बोलो ಇದು ಹಿಂದಿಂದ ಆದಿಲ್ ಶಾ ಕಮಾನ್ ಸರ್, ಹಿಂದಿನ ಓಲ್ಡ್ ಕಮಾನ್ ಸರ್, ಹಿಸ್ಟಾರಿಕಲ್. अभी लग रहा है स्लैब नीचे ना, हाँ क्या साहब है नीचे स्लैब है नहीं कैसे बोला